ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆಗೆ ಐವರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ ಪೊಲೀಸರು. ಪೊಲೀಸ್ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಆರೋಪಿ ಕಾಲಿಗೆ ಗುಂಡೇಟು. ಕಳೆದ 3 ದಿನದ ಹಿಂದೆ ಶಿವಮೊಗ್ಗ ನಗರದಲ್ಲಿ ಮನೆಗೆ ನುಗ್ಗಿ ರೌಡಿ ಶೀಟರ್ನನ್ನ ಆರೋಪಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ರೌಡಿ ಶೀಟರ್ ಹತ್ಯೆಯಿಂದ ಇಡೀ ಶಿವಮೊಗ್ಗ ನಗರವೇ ಬೆಚ್ಚಿಬಿದ್ದಿತ್ತು. ಇನ್ನು ಈ ಸಂಬಂಧ ಶಿವಮೊಗ್ಗ ನಗರದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಯಶಸ್ವಿಯಾಗಿ ಹೆಡೆಮುರಿ ಕಟ್ಟಿದ್ದಾರೆ. ಶಿವಮೊಗ್ಗ ನಗರದ ಗಾಂಧಿ ಬಜಾರ್ ಸಮೀಪದಲ್ಲಿ ರೌಡಿ ಶೀಟರ್ ನರಸಿಂಹನ ಕೊಲೆ ಪ್ರಕರಣ ಸಂಬಂಧ ಶಿವಮೊಗ್ಗ ಹೆಚ್ಚುವರಿ ಎಸ್ಪಿ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡಿ ಫೀಲ್ಡ್ಗಿಳಿದಿದ್ದು ಕೇವಲ 24 ಗಂಟೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಅಂಬು ಅನಿಲ್, ಮಧು, ರವಿ, ಕತ್ತೆ ಕಾರ್ತಿಕ್ ಹಾಗೂ ಶಬರೀಶ್ ಎಂಬ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳನ್ನ ಸ್ಥಳ ಮಹಜರಿಗೆ ಕರೆದೊಯ್ಯುವ ವೇಳೆ ಪೊಲೀಸ್ ಸಿಬ್ಬಂದಿ ಮೇಲೆ ಆರೋಪಿ ಹಲ್ಲೆ ಮಾಡಲು ಮುಂದಾಗಿದ್ದು, ಈ ವೇಳೆ ಹಲ್ಲೆ ಮಾಡದಂತೆ ಆರೋಪಿಗಳಿಗೆ ಇನ್ಸ್ಪೆಕ್ಟರ್ ವಾರ್ನ್ ಮಾಡಿದ್ರು. ಅಲ್ಲದೆ ಏರ್ ಫೈರ್ ಮಾಡಿ ಆರೋಪಿ ಮಧುಗೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಆದರೆ ಮಾತು ಕೇಳದ ಆರೋಪಿ ಮಧು ಕಾಲಿಗೆ ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಹರೀಶ್ ಪಾಟೀಲ್ ಫೈರ್ ಮಾಡಿ ಬುದ್ಧಿ ಕಲಿಸಿದ್ರು. ಇನ್ನು ಗುಂಡೇಟಿನಿಂದ ಗಾಯಗೊಂಡಿದ್ದ ಆರೋಪಿ ಮಧುವನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಮೆಗ್ಗಾನ್ ಆಸ್ಪತ್ರೆಗೆ ಎಎಸ್ಪಿ ಕಾರ್ಯಪ್ಪ ಹಾಗೂ ಬಿ ನಿಖಿಲ್ ಭೇಟಿ ನೀಡಿ ಆರೋಪಿ ಆರೋಗ್ಯವನ್ನ ವಿಚಾರಿಸಿದ್ರು. ಈ ವೇಳೆ ಮಾತನಾಡಿದ ಎಸ್ಪಿ ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿ ನೀಡಿದ್ರು. ಈ ದಿನ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿದ್ದಂತಹ 125/26 ಏನು ಕೊಲೆ ಪ್ರಕರಣ, ನರಸಿಂಹ ಕೊಲೆ ಪ್ರಕರಣ ಇತ್ತು. ಆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದಂತಹ ಮಧು ಅವನ್ನ ನಾವು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಲೀಡಿಂಗ್ ಚೇನಿಂದ ತಗೊಂಡು ನಮ್ಮ ಸಿಬ್ಬಂದಿ ಆದಂತಹ ಆಂಜಿನಪ್ಪಗೆ ಅಸಾಲ್ಟ್ ಮಾಡಿದ್ದಾನೆ. ಮಲ್ಟಿಪಲ್ ಟೈಮ್ಸ್ ಅಸಾಲ್ಟ್ ಮಾಡಿದ್ದಾನೆ. ಒಂದು ಗ್ರೀವಿಯಸ್ ಇಂಜುರಿ ಆಗಿದೆ ನಮ್ಮ ಸಿಬ್ಬಂದಿಗೆ. ಅವನ್ನ ರಿಸ್ಟ್ರೈನ್ ಮಾಡೋದಕ್ಕೆ ಮೊದಲು ನಾವು ಹೇಳ್ತೀವಿ, ಅಂದರೆ ಏರ್ ಫೈರ್ ಕೂಡ ಮಾಡ್ತೀವಿ, ಆದರೆ ಅವನು ನಿಲ್ಲೋದಿಲ್ಲ. ಅವನು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ. ಅವನ್ನ ತಡೆ ಹಿಡಿಯೋದಕ್ಕೆ ನಮ್ಮ ಕೋಟೆ ಇನ್ಸ್ಪೆಕ್ಟರ್ ಆದಂಥ ಹರೀಶ್ ಪಾಟೀಲ್ ಅವರು ಫಸ್ಟು ಏರ್ ಫೈರ್ ಮಾಡಿ ನಂತರ ಅವನ ರೈಟ್ ಲೆಗ್ಗಿಗೆ ಒಂದು ಶಾಟನ್ನು ಫೈರ್ ಮಾಡಿರ್ತಾರೆ. ಅವನ್ನ ಇಮಿಡಿಯೇಟಾಗಿ ನಾವು ಅಲ್ಲಿಂದ ನಮ್ಮ ಮೆಗಾನ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕರೆಂಟ್ಲಿ ಹಿ ಈಸ್ ರಿಸೀವಿಂಗ್ ಮೆಡಿಕಲ್ ಅಟೆನ್ಷನ್. ನಮ್ಮ ಸಿಬ್ಬಂದಿ ಆದಂಥ ಆಂಜನಪ್ಪನ್ನು ಕೂಡ ನಾವು ಇವಾಗ NHಗೆ ಶಿಫ್ಟ್ ಮಾಡಿದ್ದೀವಿ. ಅವ್ರಿಗೂ ಒಂದು ಕರೆಂಟ್ಲಿ ಈಸ್ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್. ಈ ಒಂದು ವಿಚಾರದಲ್ಲಿ ಯಾರು ಇವನು ಮಧು ಇದ್ದಾನೆ, ನೊಟೋರಿಯಸ್ ರೌಡಿ ಶೀಟರ್ ಆಗಿದ್ದು, ಅವನ ಮೇಲೆ ಹಲವಾರು ಪ್ರಕರಣಗಳಾಗಿದೆ. ಅವನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸು, ಎಕ್ಸ್ಟಾರ್ಷನ್ನು, ಹರ್ಟ್ ಕೇಸು ಎಲ್ಲವನ್ನೂ ಇವನ ಮೇಲಿದ್ದು ನ್ಯೂ ಮಂಡ್ಲಿಯಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದ. ಈ ಕೇಸಲ್ಲೂ ಕೂಡ ಅವನೇ ಎಲ್ಲ ಒಂದು ಪ್ಲ್ಯಾನಿಂಗನ್ನು ಮಾಡಿ ಆಮೇಲೆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಿದ್ದು ಇವನೇ ಆಗಿದ್ದ. ಸೊ ಇವನ ಮೇಲೆ ಇವತ್ತು ಅವನು ತಪ್ಪಿಸ್ಕೊಳೋದು ಹೋಗೋದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಈ ಒಂದು ಏರ್ ಫೈರ್ ಮಾಡಿ ನಂತರ ಅವರ ಬಲ್ಗಾಲಿಗೆ ನಾವು ಫೈರ್ ಮಾಡಬೇಕಾಯ್ತು. ಟೋಟಲ್ 5 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ ಕೇಸಲ್ಲಿ. ಎಲ್ಲರೂ ಕರೆಂಟ್ಲಿ ನಮ್ಮ ಕಸ್ಟಡಿಯಲ್ಲೇ ಇದ್ದಾರೆ. ಇವತ್ತು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಕೃತ್ಯ ನಡೆದಿದೆ. ನಮ್ಮಲ್ಲಿ ಈ ಕರೆಂಟ್ಲಿ ಅನಿಲ್ ಅವನು ಮತ್ತು ಮಧು ಮತ್ತು ಕಾರ್ತಿಕ್ಕು, ಆಮೇಲೆ ಶಬರೀಶ್ ಮತ್ತು ರವಿ, ಇಷ್ಟು ಜನನ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರೆಲ್ಲರೂ ಕರೆಂಟ್ಲಿ ನಮ್ಮ ಕಸ್ಟಡಿಯಲ್ಲೇ ಇದ್ದಾರೆ. ಅವ್ರನ್ನ ಈ ಒಂದು ವಿಚಾರದಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಮತ್ತೆ ನಾವು ಮುಂದುವರಿಸ್ತೀವಿ. ಶಿವಮೊಗ್ಗ ನಗರದಲ್ಲಿ ರೌಡಿ ಶೀಟರ್ನ ಬರ್ಬರ ಕೊಲೆ ಪ್ರಕರಣವನ್ನ ಭೇದಿಸಿದ ಪೊಲೀಸರು 24 ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ್ದು ಪೊಲೀಸರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಶಿವಮೊಗ್ಗ.